ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಅಂದ್ಕೊತಾ ಇದ್ದೀನಿ. ಇವತ್ತು ನಾವು ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಬಜಕೂಡ್ಲು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ. ಈ ದೇವಸ್ಥಾನವನ್ನು ಖರಾಸುರ ಎಂಬ ರಾಕ್ಷಸ ನಿರ್ಮಿಸಿದ ಈ ದೇವಸ್ಥಾನದ ಬಗ್ಗೆ ಪೆರ್ಲಾ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ರಾಜೇಂದ್ರರವರು ಈ ದೇವಸ್ಥಾನದ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಈ ವಿಡಿಯೋದ ಕೊನೆಯಲ್ಲಿ ನೀಡಿದ್ದಾರೆ. ಹಾಗೆಯೇ ಜೊತೆಗೆ ದೇವಸ್ಥಾನದ ಮೊಕ್ತೇಸರಾದರಂತಹ ಕೃಷ್ಣ ಶಾನುಭೋಗರು ಕೂಡ ಜೊತೆಗಿದ್ದಾರೆ. ಗೆಳೆಯರೇ, ಖಂಡಿತವಾಗಿಯೂ ಈ ವಿಡಿಯೋ ಕೊನೆವರೆಗೂ ನೋಡಿ. ಇದರಿಂದ ನಿಮಗೂ ಏನಾದರೂ ಒಂದು ಉಪಯುಕ್ತವಾಗುವಂತಹ ಮಾಹಿತಿ ಸಿಗಬಹುದು. ವಿಡಿಯೋ ನೋಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬನ್ನಿ ನೋಡೋಣ ಈ ದೇವಸ್ಥಾನ ಹೇಗಿದೆ ಅಂತ ನಿಮಗೂ ತೋರಿಸಿಕೊಡ್ತಾ ಇದ್ದೀವಿ.
ನಮಸ್ಕಾರ. ನಾನು ರಾಜೇಂದ್ರ, ಪ್ರಸ್ತುತ ಪೆರ್ಲ ಸತ್ಯನಾರಾಯಣ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ಬಜಕೂಡ್ಲು ಮಹಾಲಿಂಗೇಶ್ವರ ದೇವಸ್ಥಾನದ ಮೊಕ್ತೇಸರಾದಂತಹ ಶ್ರೀಯುತ ಕೃಷ್ಣ ಶಾನ್ಭೋಗ್ ಅವರು ನನ್ನ ಜೊತೆಗಿದ್ದಾರೆ. ನಾವು ಸಂಬಂಧಿಗಳು. ಈ ಒಂದು ದೇವಸ್ಥಾನಕ್ಕೆ ಬಹಳ ಪ್ರಾಚೀನವಾದಂತಹ ಒಂದು ಐತಿಹ್ಯ ಇದೆ. ಇದನ್ನು ಖರಾಸುರ ಎನ್ನುವಂತಹ ಒಬ್ಬ ರಾಕ್ಷಸ ನಿರ್ಮಿಸಿದ ಎನ್ನುವಂತಹ ಒಂದು ಕತೆ ನಮ್ಮ ಊರಿನಲ್ಲಿ ಜನಜನಿತವಾಗಿದೆ. ಈತ ಕಾಶಿಯಿಂದ 3 ಶಿವಲಿಂಗಗಳನ್ನು ತಕೊಂಡು ಗುಹಾಮಾರ್ಗವಾಗಿ ಬಂದ ಅಂತೇಳಿ ಕತೆ ಹೇಳುತ್ತದೆ. ಆತ ನೆಟ್ಟಣಿಗೆಯ ಸಮೀಪ ಬರುವಾಗ ಅವನಿಗೆ ಸುಸ್ತಾಯಿತು. ಹಾಗಾಗಿ ತಾನು ಹೋಗಬೇಕಾದಂತಹ ಸ್ಥಳ ಬಂತ ನೋಡುವ ಅಂತೇಳಿ ಅಲ್ಲಿಂದ ಆ ಗುಹಾದ್ವಾರದಿಂದ ಹೊರಗೆ ಬಂದಂತೆ. ಹಾಗೆ ಬಂದಾಗುವಾಗ ಅಲ್ಲಿಯ ಪ್ರಶಾಂತ ವಾತಾವರಣವನ್ನು ಕಂಡಾಗ ಅದನ್ನು ಆ ಶಿವಲಿಂಗಗಳನ್ನು ಇಲ್ಲಿಯೇ ಸ್ಥಾಪಿಸುವ ಅಂತೇಳಿ ಅವನು ಭಾವಿಸಿದ. ಹಾಗಾಗಿ ಆತ ಏಕಕಾಲದಲ್ಲಿ 3 ಶಿವಲಿಂಗಗಳನ್ನು ತೆಕ್ಕೊಂಡು ಒಂದನ್ನು ಎಡಗೈಯಲ್ಲಿ, ಇನ್ನೊಂದು ಬಲಗೈಯಲ್ಲಿ, ಹಾಗೆ ಮತ್ತೊಂದು ಬಾಯಿಯಲ್ಲಿರಿಸಿ ಅದನ್ನು ಏಕಕಾಲದಲ್ಲಿ ಪ್ರತಿಷ್ಠೆ ಮಾಡಿದ್ನಂತೆ. ಅದರಲ್ಲಿ ಎಡದ ಕೈಯಲ್ಲಿದ್ದದ್ದು ನೆಟ್ಟಣಿಗೆಯಲ್ಲಿ, ಬಲದ ಕೈಯಲ್ಲಿದ್ದ ಶಿವಲಿಂಗ ಆಲಂಕೂಡ್ಲಿನಲ್ಲಿ, ಹಾಗೆಯೇ ಬಾಯಿಯಲ್ಲಿದ್ದ ಶಿವಲಿಂಗ ನಮ್ಮ ಈ ಬಜಕೂಡ್ಲು ಎನ್ನುವಂತಹ ಪ್ರದೇಶದಲ್ಲಿ ಸ್ಥಾಪಿಸಿದ ಅಂತ ಹೇಳಿ ಈ ಒಂದು ಕತೆ ಹೇಳುತ್ತದೆ. ಹಾಗೆಯೇ ನಮ್ಮ ಈ ಒಂದು ದೇವಸ್ಥಾನಕ್ಕೆ ಬಹಳ ಪ್ರಾಚೀನವಾದಂತಹ ಒಂದು ಐತಿಹ್ಯ ಇದೆ. ನಂತರ ಇಲ್ಲಿಯ ವಿಶೇಷತೆಗಳು. ಈ ದೇವಸ್ಥಾನ ಇದರ ಅನತಿ ದೂರದಲ್ಲಿ ಕಾನ ಎನ್ನುವಂತಹ ಒಂದು ಸ್ಥಳ ಇದೆ. ಕಾನ ಅಂದ್ರೆ ಅದು ಕಾಡು, ಪ್ರಶಾಂತವಾದಂತಹ ಒಂದು ಕಾಡು, ಬೃಹತ್ ಮರಗಳಿಂದ ಕೂಡಿದಂತಹ ಒಂದು ಕಾಡು. ಅದರಲ್ಲಿ ಒಂದು ಸಣ್ಣ ಹೊಂಡದಲ್ಲಿ ವರ್ಷ ಪೂರ್ತಿ ನೀರು ಇರುತ್ತದೆ. ಅದು ನಮ್ಮ ಈ ಬಜಕೂಡ್ಲು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಅದು ತೀರ್ಥ. ಇಲ್ಲಿಯ ಅರ್ಚಕರು ಪ್ರತಿನಿತ್ಯ ಈ ಸ್ಥಳಕ್ಕೆ ಹೋಗಿ ಅಲ್ಲಿ ಒಂದು ಸ್ನಾನ ಮಾಡುವಂತಹ ಇನ್ನೊಂದು ಹೊಂಡ ಇದೆ. ಅದರಲ್ಲಿ ಸ್ನಾನ ಎಲ್ಲ ಮಾಡಿ ಶುಚಿರ್ಭೂತರಾಗಿ ಅಲ್ಲಿರುವಂತಹ ಶಾಸ್ತಾವಿಗೆ ಪೂಜೆಯನ್ನು ಮಾಡಿ ಈ ತೀರ್ಥವನ್ನು ತೆಕೊಂಡು ಅವರು ಒದ್ದೆ ಬಟ್ಟೆಯಲ್ಲೇ ಇಲ್ಲಿಗೆ ಬರಬೇಕು. ಬಂದು ಶ್ರೀ ಮಹಾಲಿಂಗೇಶ್ವರನಿಗೆ ಅದರಲ್ಲಿಯೇ ರುದ್ರಾಭಿಷೇಕವನ್ನು ಮಾಡಬೇಕು. ಹಾಗೆ ಅದು ಪ್ರಾಚೀನ ಕಾಲದಿಂದಲೂ ಕೂಡ ನಡೆದು ಬಂದಂತಹ ಒಂದು ಸಂಪ್ರದಾಯ. ಆ ರೀತಿ ಅದು ಈಗಲೂ ಕೂಡ ಅದು ನಡೆದು ಬರ್ತಾ ಇದೆ. ಜಾತ್ರೆಯ ಸಂದರ್ಭದಲ್ಲಿ ಹೊದಳು ಉಂಡೆ ಸೇವೆ ಬಹಳ ವಿಶೇಷವಾದ್ದು. ಈ ಹೊದಳು ಉಂಡೆ ಸೇವೆ ಯಾಕೆ ಅಂತ ಹೇಳಿದ್ರೆ, ಕೆಲವರು ಮದುವೆಯಾಗದಂತಹ ಸಂದರ್ಭಗಳಿದ್ರೆ ಇಲ್ಲಿ ದೇವರಲ್ಲಿ ಬಂದು ಹರಕೆಯನ್ನು ಒಪ್ಪಿಸ್ತಾರೆ. ಈ ಹರಕೆ ರೂಪದಲ್ಲಿ ಹೊದಳು ಉಂಡೆಯನ್ನು ಮಾಡಿಸ್ತೇನೆ ಅಂತೇಳಿ ಹೇಳಿದವರಿಗೆ ಅದು ಅನೇಕ ದೃಷ್ಟಾಂತಗಳು ಇಲ್ಲಿ ನಡೆದಿದೆ, ಅನೇಕ ಮದುವೆಗಳು ಆಗಿದೆ. ಹಾಗಾಗಿ ಜಾತ್ರೆಯ ಸಮಯದಲ್ಲಿ ಭಕ್ತಾದಿಗಳು ಹೊದಳು ಉಂಡೆಯನ್ನು ಸೇವಾ ರೂಪದಲ್ಲಿ ನಡೆಸಿಕೊಡ್ತಾರೆ. ಆ ಸಂದರ್ಭದಲ್ಲಿ ಯಾವಾಗಲೂ ಮೊದಲು ಕೊಡಿಯೇರಿಸುವಂತಹ ಧ್ವಜಾರೋಹಣದ ದಿವಸ ಊಟ ಇತ್ತು, ಅನ್ನದಾನ ಇತ್ತು. ಆ ಸಂದರ್ಭದಲ್ಲಿ ಈ ಹೊದಳು ಉಂಡೆ ಬಂದಂತಹ ಎಲ್ಲರಿಗೂ ಕೂಡ ನೀಡುವಂತಹ ಸಂಪ್ರದಾಯ ಇತ್ತು. ಈಗ 2015ನೇ ಇಸವಿಯ ನಂತರ ನಾವು ಇಲ್ಲಿ 5 ದಿವಸದ ಜಾತ್ರೆ, ಆ ಎಲ್ಲ ಜಾತ್ರೆಯ ದಿವಸಗಳಲ್ಲಿಯೂ ಕೂಡ ಮಧ್ಯಾಹ್ನಕ್ಕೆ ಅನ್ನದೇ ದಾನವನ್ನು ಇಲ್ಲಿಯ ಊರವರು ಮೊಕ್ತೇಸರು ಎಲ್ಲರೂ ಸೇರಿ
ನೀಡುತ್ತಾ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಹೊದಳು ಉಂಡೆ ತುಂಬ ಭಕ್ತಾದಿಗಳು ಸಾಧಾರಣ ಪ್ರತಿನಿತ್ಯ ಎನ್ನುವ ರೀತಿಯಲ್ಲಿ ಸೇವಾ ರೂಪದಲ್ಲಿ ಮಾಡ್ತಾ ಬರ್ತಾರೆ. ಹಾಗೆ ಬಹುಶಃ ಪ್ರತಿ ಒಂದು ಜಾತ್ರೆಗೆ 4-5 ವ್ಯಕ್ತಿಗಳು ಸೇರಿ ಹೊದಳು ಉಂಡೆ ಮಾಡುವಂತಹ ಒಂದು ಸಂಪ್ರದಾಯ ಇದೆ. ಹಾಗೆ ಮಾಲಿಂಗೇಶ್ವರ ಬಹಳಷ್ಟು ಸಂತುಷ್ಟನಾಗಿ ನಮ್ಮ ಊರಿನ ಒಂದು ರಕ್ಷಣೆಯನ್ನು, ಅವರ ಭಕ್ತಾದಿಗಳ ಅಭೀಷ್ಟವನ್ನು ನೆರವೇರಿಸುವಂತಹ ಒಂದು ಕಾಯಕವನ್ನು ಬಹಳ ವರ್ಷಗಳಿಂದಲೇ ಮಾಡ್ತಾ ಬರ್ತಾ ಇದ್ದಾನೆ. ನಮ್ಮ ಬಜಕೂಡ್ಲಿನ ವಿಶೇಷತೆ ಏನು ಅಂತ ಹೇಳಿದ್ರೆ, ಇದು ಎತ್ತರದಲ್ಲಿ 2ನೇ ಸ್ಥಾನ ಹೊಂದಿದೆ. 1ನೇದು ಮಂಜೇಶ್ವರ, 2ನೇದು ಎತ್ತರದಲ್ಲಿ ಇದು 2ನೇ ಸ್ಥಾನವನ್ನು ಹೊಂದಿದೆ. ಆಮೇಲೆ ಬಹಳ ಅತ್ಯುತ್ತಮವಾದ ಅದ್ಭುತವಾದ ಕುಸುರಿ ಕೆಲಸದಿಂದ ಇದು ಕೂಡಿದೆ. ಅಂತಹ ಒಂದು ಬ್ರಹ್ಮರಥ ನಮ್ಮ ಈ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿದೆ. ಇದು ಕೂಡ ಹಿಂದಿನ ಒಬ್ಬರು ಮೊಕ್ತೇಸರು, ಅವರಿಗೆ ಮಕ್ಕಳಿಲ್ಲದಂತಹ ಒಂದು ಸಂದರ್ಭದಲ್ಲಿ ಅವರು ಹರಕೆಯನ್ನು ಹೇಳಿಕೊಂಡ್ರು, ನನಗೆ ಮಕ್ಕಳಾದರೆ ಒಂದು ಬ್ರಹ್ಮರಥವನ್ನು ದೇವಸ್ಥಾನಕ್ಕೆ ಸಮರ್ಪಿಸ್ತೇನೆ ಅಂತ ಹೇಳಿ. ಹಾಗೆ ಅವರಿಗೆ ಮಕ್ಕಳಾದಂತಹ ದ್ಯೋತಕವಾಗಿ ಈ ಬ್ರಹ್ಮರಥ ಇವತ್ತೂ ಕೂಡ ಇಲ್ಲಿದೆ. ಹಾಗೆಯೇ ಈ ಜಾತ್ರೆಗೆ ಬಜಕೂಡ್ಲು ಬೆಡಿ ಅಂತ ಹೇಳಿದರೆ ಅದು ಬಹಳಷ್ಟು ಒಂದು ವಿಶೇಷ. ಎಲ್ಲ ದೇವಸ್ಥಾನಗಳಲ್ಲಿ ಬೆಡಿ ನಡೀಬಹುದು, ಆದರೆ ಬಜಕೂಡ್ಲಿನ ಬೆಡಿ ಅಂತ ಹೇಳಿದ್ರೆ ಅಪಾರವಾದಂತಹ ಜನಸಂಖ್ಯೆ ಇಲ್ಲಿ ಸೇರುತ್ತದೆ. ಯಾಕೆಂತಂದ್ರೆ ಇಲ್ಲಿ ಸಮೀಪದಲ್ಲಿ ಒಂದು ಗುಡ್ಡ ಇದೆ. ಈ ಬೆಡಿಯಾಗುವಂತಹ ಸಂದರ್ಭದಲ್ಲಿ ಈ ಗುಡ್ಡದಲ್ಲಿ ಪೂರ್ತಿ ಜನರು ಹೋಗಿ ನೆರೆದು ನಿಲ್ತಾರೆ. ಆಗ ರಥೋತ್ಸವದಲ್ಲಿ ದೇವರನ್ನು ಸಾಗಿಸಿ ಬೆಡಿ ಅದನ್ನು ಮೇಲಕ್ಕೆ ಚಿಮ್ಮಿಸುವಂತಹ ಸಂದರ್ಭದಲ್ಲಿ ಇದು ಆ ಭಕ್ತಾದಿಗಳ ಕಣ್ಣಿನ ಮುಂಭಾಗದಲ್ಲೇ ಬಂದು ಸಿಡಿದು ಅದೊಂದು ಅಪೂರ್ವ ದೃಶ್ಯವನ್ನು ಉಂಟು ಮಾಡ್ತದೆ. ಹಾಗಾಗಿ ಇದನ್ನು ನೋಡ್ಲಿಕ್ಕೆ ಅಂತ ಹೇಳಿದ್ರೆ ಬಹಳಷ್ಟು ಜನ ಬಂದು ಇಲ್ಲಿ ಸೇರ್ತಾರೆ. ಅಂತಹ ಒಂದು ವಿಶೇಷ ಇಲ್ಲಿ ಇದೆ. ಹಾಗೆ ವಿಷುವಿನ ಒಂದು ಸಂದರ್ಭವನ್ನು ನಾನು ಖಂಡಿತವಾಗಿ ಉಲ್ಲೇಖಿಸಬೇಕು. ಯಾಕೆಂತ ಹೇಳಿದ್ರೆ ಬಹುಶಃ ಆಸ್ಪಾಸ್ನ ಯಾವ ದೇವಸ್ಥಾನದಲ್ಲಿ ನಾನಂತಹ ಒಂದು ವಿಶೇಷ ಸಂದರ್ಭವನ್ನು ನೋಡಿದ್ದಿಲ್ಲ. ಈ ವಿಷುವಿನ ಸಂದರ್ಭದಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳು ಎಲ್ಲವೂ ನಡೆಯುತ್ತದೆ. ಆದರೆ ಇಲ್ಲಿ ಒಂದು ಆಟ ವಿಶೇಷವಾಗಿ ಆಯೋಜಿಸಲ್ಪಡ್ತದೆ. ಅದಕ್ಕೆ ತಪ್ಪಂಗಾಯಿ ಅಂತೇಳಿ ಹೆಸರು. ಈ ತಪ್ಪಂಗಾಯಿ ಅಂತ ಹೇಳಿದರೆ 3 ತೆಂಗಿನಕಾಯಿಗಳನ್ನು ಅದನ್ನು ಚೆನ್ನಾಗಿ ನಯಗೊಳಿಸಿ ಅದಕ್ಕೆ ಎಣ್ಣೆ ಮತ್ತೆ ಒಳ್ಳೆ ಹಣ್ಣಾದಂತಹ ಬಾಳೆಹಣ್ಣನ್ನು ಉಜ್ಜುತ್ತಾರೆ. ಆಮೇಲೆ ಮೊಕ್ತೇಸರು ಅದನ್ನು ಹಿಡ್ಕೊಂಡು ಅಂಗಣಕ್ಕೆ ಬರ್ತಾರೆ. ಅಂಗಣದಲ್ಲಿ ಎಲ್ಲ ಊರಿನವರು ಒಟ್ಟು ಸೇರುತ್ತಾರೆ. ನಂತರ ಮೊಕ್ತೇಸರು ಅದನ್ನು ಬಿಸಾಡಿದಾಗ ಇದನ್ನು ಕೈಯಲ್ಲಿ ಹಿಡಿದು ಅದನ್ನು ಅದಕ್ಕಾಗಿ ಜಗಳ ಅಂತ ಹೇಳಿದ್ರೆ ಇದು ಪ್ರೀತಿಯ ಒಂದು ಜಗಳ. ಅದರಿಂದ ಅವರೆಲ್ಲರೂ ಕೂಡ ಜಗಳ ಆಡುತ್ತಾ ಇಡೀ ಅಂಗಣಕ್ಕೆ ಸುತ್ತು ಬರ್ತಾರೆ. ಕೆಲವೊಮ್ಮೆ ಅದು 2-3 ಸುತ್ತು ಆಗುವಂಥದ್ದಿದೆ. ಬಂದು ಆಮೇಲೆ ಧ್ವಜಸ್ತಂಭದ ಸಮೀಪ ಅದನ್ನು ಒಡೆಯುವಂತಹ ಒಂದು ಕ್ರಮ ಇದೆ. ಹಾಗೆ ಅದು 3 ಬಾರಿ ಈ ರೀತಿ ತಪ್ಪಂಗಾಯಿ ನಡೆಯುತ್ತದೆ. ಅಂದ್ರೆ ಬಹಳ ಹಿಂದೆ ಆಟೋಟಗಳು ಬೇರೆ ಮನೋರಂಜನೆಗಳಿರಲಿಲ್ಲ. ಆದರೆ ಈ ರೀತಿಯ ಒಂದು ದೇವಸ್ಥಾನಗಳಲ್ಲಿ ಎಲ್ಲರೂ ಸೇರಿ ಅಂತಹ ಒಂದು ಮನೋರಂಜನೆಯ ಆಟ ಅದು ಬಹುಶಃ ವಿಶೇಷವಾಗಿ ನಮ್ಮ ಈ ಮಾಲಿಂಗೇಶ್ವರ ದೇವಸ್ಥಾನದ ಸನ್ನಿಧಿಯಲ್ಲಿ ನಡೆಯುತ್ತದೆ. ಈ ರೀತಿಯಾಗಿ ಬಹಳಷ್ಟು ಕಾರಣಿಕತೆಯನ್ನು ಹೊಂದಿದಂತಹ ಈ ದೇವಸ್ಥಾನ ಭಕ್ತಾದಿಗಳ ಅಭೀಷ್ಟವನ್ನು ಈಡೇರಿಸ್ತಾ ಮಾಲಿಂಗೇಶ್ವರ ಸಂತುಷ್ಟನಾಗಿ ನಮ್ಮ ಜನತೆಯನ್ನು ಕಾಪಾಡ್ತಾ ಇದ್ದಾನೆ. ಶ್ರೀ ಮಹಾಲಿಂಗೇಶ್ವರನಿಗೆ ಇನ್ನೊಮ್ಮೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ವಿರಮಿಸ್ತೇನೆ. ನಮಸ್ಕಾರ.